ಗೊಂಡಿದೆ ಮೈಸೂರು ಅರಮನೆ. ಹೊಸ ವರ್ಷಾಚರಣೆಗೆ ಅರಮನೆ ನಗರಿ ಸಂಪೂರ್ಣ ಜಗಮಗಿಸ್ತಾ ಇದೆ. ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಹೇಗೆಲ್ಲ ತಯಾರಿ ಆಗಿದೆ, ಅರಮನೆ ನಗರಿ ಹೇಗೆ ಜಗಮಗಿಸ್ತಾ ಇದೆ ಅನ್ನೋದ್ರ ಬಗ್ಗೆ. ವಿನೋದ್, ಅರಮನೆ ಎದುರೇ ಇದ್ದೀರಿ, ಹಿಂದ್ಗಡೆ ಜಗಮಗಿಸ್ತಾ ಇದೆ, ಅರಮನೆ ಕಂಗೊಳಿಸ್ತಾ ಇದೆ. ಹೇಗಿದೆ ಸಂಭ್ರಮ, ಹೇಗಿದೆ? ರಂಜಿತ್, ಸಹಜವಾಗಿ ಮೈಸೂರು ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ಅರಮನೆ ಇರುವಂತಹ ಜಿಲ್ಲೆ ಆಗಿದೆ. ಸೊ ಹೀಗಾಗಿ ಅರಮನೆಯ ನಗರಿಯಲ್ಲಿ ಇವತ್ತು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಹಜವಾಗಿಯೇ ಎಲ್ಲಾ ಕಡೆ ಸಾಕಷ್ಟು ಸಿದ್ಧತೆಗಳಾಗಿರುವಂತದ್ದು. ತಾರೀಗ ಸದ್ಯ ಮೈಸೂರು ಅರಮನೆಯ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಅಂದ್ರೆ ಈ ವರ್ಷದ ಕೊನೆಯ ದೀಪಾಲಂಕಾರ ಈಗ ಆನ್ ಆಗಿದೆ. ಇನ್ನು 1.5-2 ಗಂಟೆಗಳ ಕಾಲ ದೀಪಾಲಂಕಾರ ಇರುತ್ತೆ. ಸೊ ಹೀಗಾಗಿ ಇದನ್ನ ನೋಡೋದಕ್ಕೆ ಈಗಾಗಲೇ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಇವತ್ತು ಸುಮಾರು 10-10:30 ಅಷ್ಟೊತ್ತಿಗೆ ಈ ದೀಪಾಲಂಕಾರವನ್ನು ಆಫ್ ಮಾಡಲಾಗುತ್ತೆ. ತದನಂತರದಲ್ಲಿ ಏನು ಪೊಲೀಸ್ ಬ್ಯಾಂಡ್ ಇವತ್ತು 11 ಗಂಟೆಯಿಂದ 12 ಗಂಟೆವರೆಗೆ ಪೊಲೀಸ್ ಬ್ಯಾಂಡ್ ಇರುತ್ತೆ. ಜೊತೆಗೆ 12ರಿಂದ 12:15ವರೆಗೆ ಸುಮಾರು 15 ನಿಮಿಷಗಳ ಕಾಲ ಇಲ್ಲಿ ಏನು ಹೊಸ ವರ್ಷ ಆರಂಭ ಆದ ತಕ್ಷಣದಲ್ಲಿ ಪಟಾಕಿ ಎಲ್ಲ ಸಿಡಿಸುವಂತಹ ಕಾರ್ಯಕ್ರಮವನ್ನ ಅರಮನೆ ಆಡಳಿತ ಮಂಡಳಿ ವಹಿಸಿಕೊಂಡಿದೆ. ಸೊ ಹೀಗಾಗಿ ಅದಕ್ಕೆ ವೇದಿಕೆ ಮುಂಭಾಗದಲ್ಲಿ ಕೌಂಟ್ ಡೌನ್ ಅನ್ನ ಹಾಕೋದಕ್ಕೆ ಈಗಾಗಲೇ ಒಂದು ವೇದಿಕೆ ಕೂಡ ಸಿದ್ಧ ಆಗಿದೆ. ಜೊತೆಗೆ ಏನು ಪೊಲೀಸ್ ಬ್ಯಾಂಡ್ ಇರೋ ಕಾರಣಕ್ಕಾಗಿ 11 ಗಂಟೆಯಿಂದ ಸುಮಾರು 1 ಗಂಟೆಗಳ ಕಾಲ ಪೊಲೀಸ್ ಬ್ಯಾಂಡ್ ಇರುತ್ತೆ. ಸೊ ಹೀಗಾಗಿ ಮೈಸೂರು ಅರಮನೆಯಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮೈಸೂರು ಅರಮನೆಯನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪಾರ್ಟಿಗಳಿರ್ಬೋದು, ಎಲ್ಲವನ್ನೂ ಕೂಡ ಅರೇಂಜ್ ಮಾಡೋದಕ್ಕೆ ಈಗಾಗಲೇ ಮೈಸೂರು ಕೂಡ ಸಿದ್ಧ ಆಗಿರುವಂತದ್ದು. ಸಹಜವಾಗಿಯೇ ಕ್ಲಬ್ಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ವಿಶೇಷವಾದಂತಹ ಇವತ್ತು ಮನರಂಜನೆ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಸಂಗೀತ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ರೆಸಾರ್ಟ್ಗಳಿರ್ಬೋದು, ಎಲ್ಲಾ ಕಡೆಗಳು ಕೂಡ ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ಅರಮನೆ ಅಂತಂದ್ರೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ವಾರಾಂತ್ಯದಲ್ಲಿ ಎಲ್ಲೋ ಒಂದು ಕಡೆ ಜನ ಕಡಿಮೆ ಇರೋ ಕಾರಣಕ್ಕಾಗಿ ಬೇರೆ ಅಂದ್ರೆ ಶನಿವಾರ ಭಾನುವಾರ ಹೋಲಿಸಿಕೊಂಡ್ರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಶನಿವಾರ ಭಾನುವಾರ ಆಗಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರು ಅರಮನೆ ತುಂಬಿ ತುಳುಕ್ತಾ ಇತ್ತು. ಎಲ್ಲ ಒಂದು ಕಡೆ ಪ್ರವಾಸಿಗರು ಅರಮನೆಯನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಇನ್ನು ಈಗಾಗಲೇ ಮೈಸೂರು ಭದ್ರತೆಗೆ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 3 ಡಿಸಿಪಿಗಳು ಜೊತೆಗೆ 7 ಎಸಿಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಆಯೋಜನೆ ಮಾಡಿರುವಂತದ್ದು. 1 ಗಂಟೆವರೆಗೂ ಕೂಡ ಇವತ್ತು ಮಧ್ಯರಾತ್ರಿ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಾಲಾಡ್ಕರ್ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಿಜೆನ ಬಳಸಬಾರದು ಅಂತ ಹೇಳಿ ಈಗಾಗಲೇ ಸುತ್ತೋಲೆ ಕೂಡ ಹೊರಡಿಸಿರುವಂತದ್ದು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ. ಸಂಜೆ 7 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರದು ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ ಕೂಡ ಹಾಕಲಾಗಿದೆ. ಸೊ ಯಾವೆಲ್ಲ ಜನನಿಬಿಡ ಪ್ರದೇಶಗಳಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರ್ತಾರೆ. ಜೊತೆಗೆ ಈ ಬಾರಿ ಹೆಚ್ಚು ಮಹಿಳೆಯರ ಸುರಕ್ಷತೆಗೆ ಒತ್ತಡ ಕೊಡುವ ಮೂಲಕವಾಗಿ ಚಾಮುಂಡಿ ಪಡೆಯಲು ಕೂಡ ಬೇರೆ ರಚನೆ ಮಾಡಲಾಗಿದೆ. ಸೊ ಹೀಗಾಗಿ ಇಡೀ ಮೈಸೂರು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಈಗ ಸಿದ್ಧ ಆಗಿರುವಂತದ್ದು. ರಂಜಿತ್, ಗೊಂಡಿದೆ ಮೈಸೂರು ಅರಮನೆ. ಹೊಸ ವರ್ಷಾಚರಣೆಗೆ ಅರಮನೆ ನಗರಿ ಸಂಪೂರ್ಣ ಜಗಮಗಿಸ್ತಾ ಇದೆ. ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಹೇಗೆಲ್ಲ ತಯಾರಿ ಆಗಿದೆ, ಅರಮನೆ ನಗರಿ ಹೇಗೆ ಜಗಮಗಿಸ್ತಾ ಇದೆ ಅನ್ನೋದ್ರ ಬಗ್ಗೆ. ವಿನೋದ್, ಅರಮನೆ ಎದುರೇ ಇದ್ದೀರಿ, ಹಿಂದ್ಗಡೆ ಜಗಮಗಿಸ್ತಾ ಇದೆ, ಅರಮನೆ ಕಂಗೊಳಿಸ್ತಾ ಇದೆ. ಹೇಗಿದೆ ಸಂಭ್ರಮ, ಹೇಗಿದೆ? ರಂಜಿತ್, ಸಹಜವಾಗಿ ಮೈಸೂರು ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ಅರಮನೆ ಇರುವಂತಹ ಜಿಲ್ಲೆ ಆಗಿದೆ. ಸೊ ಹೀಗಾಗಿ ಅರಮನೆಯ ನಗರಿಯಲ್ಲಿ ಇವತ್ತು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಹಜವಾಗಿಯೇ ಎಲ್ಲಾ ಕಡೆ ಸಾಕಷ್ಟು ಸಿದ್ಧತೆಗಳಾಗಿರುವಂತದ್ದು. ತಾರೀಗ ಸದ್ಯ ಮೈಸೂರು ಅರಮನೆಯ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಅಂದ್ರೆ ಈ ವರ್ಷದ ಕೊನೆಯ ದೀಪಾಲಂಕಾರ ಈಗ ಆನ್ ಆಗಿದೆ. ಇನ್ನು 1.5-2 ಗಂಟೆಗಳ ಕಾಲ ದೀಪಾಲಂಕಾರ ಇರುತ್ತೆ. ಸೊ ಹೀಗಾಗಿ ಇದನ್ನ ನೋಡೋದಕ್ಕೆ ಈಗಾಗಲೇ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಇವತ್ತು ಸುಮಾರು 10-10:30 ಅಷ್ಟೊತ್ತಿಗೆ ಈ ದೀಪಾಲಂಕಾರವನ್ನು ಆಫ್ ಮಾಡಲಾಗುತ್ತೆ. ತದನಂತರದಲ್ಲಿ ಏನು ಪೊಲೀಸ್ ಬ್ಯಾಂಡ್ ಇವತ್ತು 11 ಗಂಟೆಯಿಂದ 12 ಗಂಟೆವರೆಗೆ ಪೊಲೀಸ್ ಬ್ಯಾಂಡ್ ಇರುತ್ತೆ. ಜೊತೆಗೆ 12ರಿಂದ 12:15ವರೆಗೆ ಸುಮಾರು 15 ನಿಮಿಷಗಳ ಕಾಲ ಇಲ್ಲಿ ಏನು ಹೊಸ ವರ್ಷ ಆರಂಭ ಆದ ತಕ್ಷಣದಲ್ಲಿ ಪಟಾಕಿ ಎಲ್ಲ ಸಿಡಿಸುವಂತಹ ಕಾರ್ಯಕ್ರಮವನ್ನ ಅರಮನೆ ಆಡಳಿತ ಮಂಡಳಿ ವಹಿಸಿಕೊಂಡಿದೆ. ಸೊ ಹೀಗಾಗಿ ಅದಕ್ಕೆ ವೇದಿಕೆ ಮುಂಭಾಗದಲ್ಲಿ ಕೌಂಟ್ ಡೌನ್ ಅನ್ನ ಹಾಕೋದಕ್ಕೆ ಈಗಾಗಲೇ ಒಂದು ವೇದಿಕೆ ಕೂಡ ಸಿದ್ಧ ಆಗಿದೆ. ಜೊತೆಗೆ ಏನು ಪೊಲೀಸ್ ಬ್ಯಾಂಡ್ ಇರೋ ಕಾರಣಕ್ಕಾಗಿ 11 ಗಂಟೆಯಿಂದ ಸುಮಾರು 1 ಗಂಟೆಗಳ ಕಾಲ ಪೊಲೀಸ್ ಬ್ಯಾಂಡ್ ಇರುತ್ತೆ. ಸೊ ಹೀಗಾಗಿ ಮೈಸೂರು
ಅರಮನೆಯಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮೈಸೂರು ಅರಮನೆಯನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪಾರ್ಟಿಗಳಿರ್ಬೋದು ಎಲ್ಲವನ್ನು ಕೂಡ ಅರೇಂಜ್ ಮಾಡೋದಕ್ಕೆ ಈಗಾಗಲೇ ಮೈಸೂರು ಕೂಡ ಸಿದ್ಧ ಆಗಿರುವಂತದ್ದು. ಸಹಜವಾಗಿಯೇ ಆ ಕ್ಲಬ್ಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ವಿಶೇಷವಾದಂತಹ ಇವತ್ತು ಮನರಂಜನೆ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಸಂಗೀತ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ರೆಸಾರ್ಟ್ಗಳಿರ್ಬೋದು, ಎಲ್ಲಾ ಕಡೆಗಳು ಕೂಡ ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ಅರಮನೆ ಅಂತಂದ್ರೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ವಾರಾಂತ್ಯದಲ್ಲಿ ಎಲ್ಲೋ ಒಂದು ಕಡೆ ಜನ ಕಡಿಮೆ ಇರೋ ಕಾರಣಕ್ಕಾಗಿ ಬೇರೆ ಅಂದ್ರೆ ಶನಿವಾರ ಭಾನುವಾರ ಹೋಲಿಸಿಕೊಂಡ್ರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಶನಿವಾರ ಭಾನುವಾರ ಆಗಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರು ಅರಮನೆ ತುಂಬಿ ತುಳುಕ್ತಾ ಇತ್ತು. ಎಲ್ಲ ಒಂದು ಕಡೆ ಪ್ರವಾಸಿಗರು ಅರಮನೆಯನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಇನ್ನು ಈಗಾಗಲೇ ಮೈಸೂರು ಭದ್ರತೆಗೆ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 3 ಡಿಸಿಪಿಗಳು ಜೊತೆಗೆ 7 ಎಸಿಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಆಯೋಜನೆ ಮಾಡಿರುವಂತದ್ದು. 1 ಗಂಟೆವರೆಗೂ ಕೂಡ ಇವತ್ತು ಮಧ್ಯರಾತ್ರಿ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಿಜೆಯನ್ನು ಬಳಸಬಾರದು ಅಂತ ಹೇಳಿ ಈಗಾಗಲೇ ಸುತ್ತೋಲೆ ಕೂಡ ಹೊರಡಿಸಿರುವಂತದ್ದು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ. ಸಂಜೆ 7 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರದು ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ ಕೂಡ ಹಾಕಲಾಗಿದೆ. ಸೊ ಯಾವೆಲ್ಲ ಜನನಿಬಿಡ ಪ್ರದೇಶಗಳಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರ್ತಾರೆ. ಜೊತೆಗೆ ಈ ಬಾರಿ ಹೆಚ್ಚು ಮಹಿಳೆಯರ ಸುರಕ್ಷತೆಗೆ ಒತ್ತಡ ಕೊಡುವ ಮೂಲಕವಾಗಿ ಚಾಮುಂಡಿ ಪಡೆಯಲು ಕೂಡ ಬೇರೆ ರಚನೆ ಮಾಡಲಾಗಿದೆ. ಸೊ ಹೀಗಾಗಿ ಇಡೀ ಮೈಸೂರು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಈಗ ಸಿದ್ಧ ಆಗಿರುವಂತದ್ದು. ರಂಜಿತ್, ಗೊಂಡಿದೆ ಮೈಸೂರು ಅರಮನೆ. ಹೊಸ ವರ್ಷಾಚರಣೆಗೆ ಅರಮನೆ ನಗರಿ ಸಂಪೂರ್ಣ ಜಗಮಗಿಸ್ತಾ ಇದೆ. ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಹೇಗೆಲ್ಲ ತಯಾರಿ ಆಗಿದೆ, ಅರಮನೆ ನಗರಿ ಹೇಗೆ ಜಗಮಗಿಸ್ತಾ ಇದೆ ಅನ್ನೋದ್ರ ಬಗ್ಗೆ. ವಿನೋದ್, ಅರಮನೆ ಎದುರೇ ಇದ್ದೀರಿ, ಹಿಂದ್ಗಡೆ ಜಗಮಗಿಸ್ತಾ ಇದೆ ಅರಮನೆ, ಕಂಗೊಳಿಸ್ತಾ ಇದೆ. ಹೇಗಿದೆ ಸಂಭ್ರಮ, ಹೇಗಿದೆ? ರಂಜಿತ್, ಸಹಜವಾಗಿ ಮೈಸೂರು ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ಅರಮನೆ ಇರುವಂತಹ ಜಿಲ್ಲೆ ಆಗಿದೆ. ಸೊ ಹೀಗಾಗಿ ಅರಮನೆಯ ನಗರಿಯಲ್ಲಿ ಇವತ್ತು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಹಜವಾಗಿಯೇ ಎಲ್ಲಾ ಕಡೆ ಸಾಕಷ್ಟು ಸಿದ್ಧತೆಗಳು ಆಗಿರುವಂತದ್ದು. ತಾರೀಖ ಸದ್ಯ ಮೈಸೂರು ಅರಮನೆಯ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಅಂದ್ರೆ ಈ ವರ್ಷದ ಕೊನೆಯ ದೀಪಾಲಂಕಾರ ಈಗ ಆನ್ ಆಗಿದೆ. ಇನ್ನು 1.5-2 ಗಂಟೆಗಳ ಕಾಲ ದೀಪಾಲಂಕಾರ ಇರುತ್ತೆ. ಸೊ ಹೀಗಾಗಿ ಇದನ್ನ ನೋಡೋದಕ್ಕೆ ಈಗಾಗಲೇ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಇವತ್ತು ಸುಮಾರು 10-10:30 ಅಷ್ಟೊತ್ತಿಗೆ ಈ ದೀಪಾಲಂಕಾರವನ್ನು ಆಫ್ ಮಾಡಲಾಗುತ್ತೆ. ತದನಂತರದಲ್ಲಿ ಏನು ಪೊಲೀಸ್ ಬ್ಯಾಂಡ್ ಇವತ್ತು 11 ಗಂಟೆಯಿಂದ 12 ಗಂಟೆವರೆಗೆ ಪೊಲೀಸ್ ಬ್ಯಾಂಡ್ ಇರುತ್ತೆ. ಜೊತೆಗೆ 12ರಿಂದ 12:15ವರೆಗೆ ಸುಮಾರು 15 ನಿಮಿಷಗಳ ಕಾಲ ಇಲ್ಲಿ ಏನು ಹೊಸ ವರ್ಷ ಆರಂಭ ಆದ ತಕ್ಷಣದಲ್ಲಿ ಪಟಾಕಿ ಎಲ್ಲ ಸಿಡಿಸುವಂತಹ ಕಾರ್ಯಕ್ರಮವನ್ನ ಅರಮನೆ ಆಡಳಿತ ಮಂಡಳಿ ವಹಿಸಿಕೊಂಡಿದೆ. ಸೊ ಹೀಗಾಗಿ ಅದಕ್ಕೆ ವೇದಿಕೆ ಮುಂಭಾಗದಲ್ಲಿ ಕೌಂಟ್ ಡೌನ್ ಅನ್ನ ಹಾಕೋದಕ್ಕೆ ಈಗಾಗಲೇ ಒಂದು ವೇದಿಕೆ ಕೂಡ ಸಿದ್ಧ ಆಗಿದೆ. ಜೊತೆಗೆ ಏನು ಪೊಲೀಸ್ ಬ್ಯಾಂಡ್ ಇರೋ ಕಾರಣಕ್ಕಾಗಿ 11 ಗಂಟೆಯಿಂದ ಸುಮಾರು 1 ಗಂಟೆಗಳ ಕಾಲ ಪೊಲೀಸ್ ಬ್ಯಾಂಡ್ ಇರುತ್ತೆ. ಸೊ ಹೀಗಾಗಿ ಮೈಸೂರು ಅರಮನೆಯಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮೈಸೂರು ಅರಮನೆಯನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪಾರ್ಟಿಗಳಿರ್ಬೋದು, ಎಲ್ಲವನ್ನು ಕೂಡ ಅರೇಂಜ್ ಮಾಡೋದಕ್ಕೆ ಈಗಾಗಲೇ ಮೈಸೂರು ಕೂಡ ಸಿದ್ಧ ಆಗಿರುವಂತದ್ದು. ಸಹಜವಾಗಿಯೇ ಆ ಕ್ಲಬ್ಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ವಿಶೇಷವಾದಂತಹ ಇವತ್ತು ಮನರಂಜನೆ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಸಂಗೀತ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ರೆಸಾರ್ಟ್ಗಳಿರ್ಬೋದು, ಎಲ್ಲಾ ಕಡೆಗಳು ಕೂಡ ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ಅರಮನೆ ಅಂತಂದ್ರೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ವಾರಾಂತ್ಯದಲ್ಲಿ ಎಲ್ಲೋ ಒಂದು ಕಡೆ ಜನ ಕಡಿಮೆ ಇರೋ ಕಾರಣಕ್ಕಾಗಿ ಬೇರೆ ಅಂದ್ರೆ ಶನಿವಾರ ಭಾನುವಾರ ಹೋಲಿಸಿಕೊಂಡ್ರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಶನಿವಾರ ಭಾನುವಾರ ಆಗಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರು ಅರಮನೆ ತುಂಬಿ ತುಳುಕ್ತಾ ಇತ್ತು. ಎಲ್ಲ ಒಂದು ಕಡೆ ಪ್ರವಾಸಿಗರು ಅರಮನೆಯನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಇನ್ನು ಈಗಾಗಲೇ ಮೈಸೂರು ಭದ್ರತೆಗೆ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 3 ಡಿಸಿಪಿಗಳು ಜೊತೆಗೆ 7 ಎಸಿಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಆಯೋಜನೆ ಮಾಡಿರುವಂತದ್ದು. 1 ಗಂಟೆವರೆಗೂ ಕೂಡ ಇವತ್ತು ಮಧ್ಯರಾತ್ರಿ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಿಜೆಯನ್ನು ಬಳಸಬಾರದು ಅಂತ ಹೇಳಿ ಈಗಾಗಲೇ ಸುತ್ತೋಲೆ ಕೂಡ ಹೊರಡಿಸಿರುವಂತದ್ದು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ. ಸಂಜೆ 7 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರದು ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ ಕೂಡ ಹಾಕಲಾಗಿದೆ. ಸೊ ಯಾವೆಲ್ಲ ಜನನಿಬಿಡ ಪ್ರದೇಶಗಳಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರ್ತಾರೆ. ಜೊತೆಗೆ ಈ ಬಾರಿ ಹೆಚ್ಚು ಮಹಿಳೆಯರ ಸುರಕ್ಷತೆಗೆ ಒತ್ತಡ ಕೊಡುವ ಮೂಲಕವಾಗಿ ಚಾಮುಂಡಿ ಪಡೆಯಲು ಕೂಡ ಬೇರೆ ರಚನೆ ಮಾಡಲಾಗಿದೆ. ಸೊ ಹೀಗಾಗಿ ಇಡೀ ಮೈಸೂರು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಈಗ ಸಿದ್ಧ ಆಗಿರುವಂತದ್ದು. ರಂಜಿತ್, ಓಕೆ.